ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಏನಾಗ್ಬಿಡುತ್ತೋ ನಿನ್ನೆ ರಾತ್ರಿ ಅಂದ್ರೆ ಭಾರತದ ಕಾಲಮಾನದ ಪ್ರಕಾರ ಇವತ್ತು ಮುಂಜಾನೆ ಅಮೆರಿಕ ದೊಡ್ಡ ದಾಳಿ ಮಾಡಿಬಿಡುತ್ತಾ, ಇರಾನ್ನಲ್ಲಿ ಲಕ್ಷಾಂತರ ಜನರ ಜೀವ ಹೋಗುತ್ತಾ, ಏನೇನಾಗಬಹುದು ಅನ್ನುವಂಥ ಆತಂಕ ನಿನ್ನೆ ರಾತ್ರಿಯವರೆಗೆ ಇತ್ತು. ಆದರೆ ಬೆಳಗ್ಗೆ ಎದ್ದು ನೋಡಿದಾಗ ಅಂಥದ್ದೇನೂ ನಡೆದಿರಲಿಲ್ಲ. ನಡೆದಿದ್ದಿಷ್ಟೇನೆ, ಒಂದು ಯುದ್ಧ ವಿರಾಮ ಒಪ್ಪಿಗೆಯಾಗಿದೆ. ಇರಾನ್ ಮತ್ತು ಅಮೆರಿಕ ಎರಡೂ ದೇಶಕ್ಕೆ ಒಪ್ಪಿಗೆ ಆಗಿದೆ. 2 ವಾರಗಳ ಯುದ್ಧ ವಿರಾಮವನ್ನ ಇಬ್ರು ಒಪ್ಪಿಕೊಂಡಿದ್ದಾರೆ ಅಂತ. ಇದು ನಾರ್ಮಲ್ ಆಗಿ ಕೊಟ್ಟಂತಹ ಹೆಡ್ಲೈನ್ಸ್ಗಳು. ಯಾಕೆಂದ್ರೆ ಏನೇ ಮಾಡಿದ್ರು ಅಮೆರಿಕ, ಟ್ರಂಪು, ನೆತನ್ಯಾಹು ಭಾರತಕ್ಕೆ ಎಷ್ಟೇ ಅವಮಾನ ಮಾಡಿದ್ರು, ಏನೆಲ್ಲ ಗೋಲ್ಮಾಲು ಗೊಂದಲ ಏನ್ ಮಾಡಿದ್ರು ಸಹ ಅವರು ಮುಸ್ಲಿಮರ ವಿರುದ್ಧ ಇದ್ದಾರೆ ಅನ್ನೋ ಒಂದೇ ಕಾರಣಕ್ಕೆ ಭಾರತದ ಮಾಧ್ಯಮಗಳು ಅವರ ಗುಲಾಮಗಿರಿಯನ್ನ ಮಾಡೋದು ಬಿಡೋದಿಲ್ಲ, ಅವರ ಮಾನ ಕಾಪಾಡೋ ಕೆಲಸವನ್ನು ಸಹ ಬಿಡಲ್ಲ. ಇಷ್ಟು ಮಾತ್ರ ಹೇಳಿ ಭಾರತದ ಮಾಧ್ಯಮಗಳು ಸುಮ್ಮನೆ ಏನೂ ಆಗಿಲ್ಲ, ಒಂದು ಯುದ್ಧ ವಿರಾಮ ಆಗಿದೆ ಅಂತ. ಆದರೆ ವಾಸ್ತವದಲ್ಲಿ ಅಮೆರಿಕ ಇರಾನ್ಗೆ ಮಂಡಿಯೂರಿದ ರೀತಿಯಲ್ಲಿ ಈ ಯುದ್ಧ ವಿರಾಮ ಆಗಿದೆ. ಯಾಕೆಂದ್ರೆ ಇರಾನ್ನ 10 ಅಂಶಗಳ ಷರತ್ತುಗಳನ್ನ ಡಿಸ್ಕಸ್ ಮಾಡೋದಕ್ಕೆ, ಚರ್ಚೆ ಮಾಡೋದಕ್ಕೆ ಅಮೆರಿಕ ಒಪ್ಪಿಕೊಂಡ ನಂತರನೇ ಈ ಯುದ್ಧ ವಿರಾಮಕ್ಕೆ ಇರಾನ್ ಒಪ್ಪಿಗೆಯನ್ನ ಸೂಚಿಸಿತ್ತು. ಸೊ ಈ ಇಡೀ ಪ್ರಕರಣ ಏನಿದೆ, ಯುದ್ಧ ವಿರಾಮ ಅಂತ ಏನಾಯ್ತು ಎಕ್ಸಾಕ್ಟ್ ಆಗಿ ಅದನ್ನ ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸೊ ಅವಾಗ ನಿಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಅಮೆರಿಕ ಮಂಡಿ ಊರ್ತಾ ಇಲ್ಲವಾ ಅಂತ. ಮತ್ತು ಅದೇ ಸಂದರ್ಭದಲ್ಲಿ ಇರಾನ್ ಯಾವ ರೀತಿ ಯುದ್ಧ ವಿರಾಮದ ಭಿಕ್ಷೆಯನ್ನ ಅಮೆರಿಕಾಗೆ ಕೊಟ್ಟಿದೆ, ಅದು ಭಿಕ್ಷೆ ಅಂತಲೇ ಪರಿಗಣಿಸಬೇಕು. ಯಾಕಂದ್ರೆ ಅಮೆರಿಕದ ಪರಿಸ್ಥಿತಿ ಆ ಮಟ್ಟಕ್ಕೆ ಹೋಗಿತ್ತು. ಅದನ್ನು ಸಹ ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸೊ ಫೆಬ್ರವರಿ 28ನೇ ತಾರೀಕು ಮೋಸದಿಂದ ಮಾತುಕತೆಗಳ ನಡುವೆ ಇರಾನ್ ಮೇಲೆ ದಾಳಿ ನಡೆಸಿದ ಅಮೆರಿಕ, ಇಸ್ರೇಲ್. ಆ ನಂತರ ಏನೆಲ್ಲ ಪರಿಪಾಟ್ಲು ಪಡ್ತು ಅನ್ನೋದು ನಿಮಗೆಲ್ರಿಗೂ ಗೊತ್ತೇ ಇದೆ. ಯಾವ ಹಂತಕ್ಕೆ ಹೋಯ್ತು ಅಂದ್ರೆ ಅಮೆರಿಕ ಕಾಯ್ತಾ ಇತ್ತು, ಏನಾದ್ರೂ ಆಗ್ಲಿ, ಯಾರಾದ್ರೂ ಮುಂದಾಳತ್ವ ವಹಿಸ್ಕೊಳ್ಳಿ, ಭಿಕಾರಿ ಪಾಕಿಸ್ತಾನ ಆದ್ರೂ ಸರಿ, ನಮಗೊಂದು ಯುದ್ಧ ವಿರಾಮ ಮಾಡಿಸ್ಕೊಟ್ರಪ್ಪ ಸಾಕು, ನಿಮ್ಗೆ ಕಾಲಿಗೆ ಬೀಳ್ತೀನಿ ಅನ್ನುವ ಮಟ್ಟಕ್ಕೆ ಅಮೆರಿಕ ಹೋಗ್ಬಿಟ್ಟಿತ್ತು. ಇಸ್ರೇಲ್ಗೇನಿಲ್ಲ, ಇಸ್ರೇಲ್ ಇವತ್ತಿಗೂ ಸಹ ಕೊಳಕು ಮನಸ್ಥಿತಿಯಲ್ಲೇ ಇದೆ, ಇನ್ನೂ ದಾಳಿಗಳನ್ನ ಮುಂದುವರಿಸ್ತಾನೆ ಇದೆ. ಯುದ್ಧ ವಿರಾಮ ಘೋಷಣೆಯ ನಂತರವೂ ಸಹ ಅದನ್ನು ವಿವರಿಸ್ತೀನಿ ಆಮೇಲೆ. ಇರಾನ್ ಏನ್ ಮಾಡ್ತಿದೆ ಈಗ ಅಂತ, ಇಸ್ರೇಲ್ ಏನ್ ಮಾಡ್ತಿದೆ, ಅದಕ್ಕೆ ಇರಾನ್ ಏನ್ ಪ್ರತ್ಯುತ್ತರ ಕೊಟ್ಟಿದೆ ಅಂತಲೂ ಸಹ ತಿಳಿಸ್ತೀನಿ. ಆದ್ರೆ ಅಮೆರಿಕ ಪರಿಸ್ಥಿತಿ ಹಾಗಿರ್ಲಿಲ್ಲ, ಯುದ್ಧಕ್ಕೆ ಅದಕ್ಕೂ ಸಂಬಂಧನೇ ಇರಲಿಲ್ಲ. ಇಸ್ರೇಲ್ ಕೆರೆದಿದ್ದಕ್ಕೆ ಡೊನಾಲ್ಡ್ ಟ್ರಂಪ್ ಈಗೋ ಲೆವೆಲ್ಗೆ ಹೋಗಿ ಏನೋ ದೊಡ್ಡದ ಡಾನ್, ನಾನು 2-3 ದಿನದಲ್ಲಿ ಇರಾನ್ ಹೊಡೆದು ಉರುಳಿಸ್ಬಿಡ್ತೀನಿ ಅಂತ ಹೇಳಿ ಯುದ್ಧಕ್ಕೆ ಹೋಗಿದ್ದು. ಆದ್ರೆ ಅದು 40 ದಿನ ಆಗಿದ್ರು ಸಹ ಯಾವುದೇ ರೀತಿಯಾದಂತಹ ಲಾಭವನ್ನಾಗ್ಲಿ ಅಥವಾ ಗೌರವವನ್ನಾಗ್ಲಿ ಟ್ರಂಪ್ಗೂ ತಂದ್ಕೊಡ್ಲಿಲ್ಲ, ಅಮೆರಿಕಗೂ ತಂದ್ಕೊಡ್ಲಿಲ್ಲ. ಬದಲಾಗಿ ದಿನನಿತ್ಯ ಅವಮಾನ, ಕೋಟ್ಯಂತರ ಲಕ್ಷಾಂತರ ಕೋಟಿಗಳ ಲಾಸು, ಫೈನಾನ್ಷಿಯಲಿ ಲಾಸು, ಎಲ್ಲಾ ರೀತಿಯಿಂದಲೂ ಸಹ. ಮತ್ತು ಒಳಗಡೆ ಅಮೆರಿಕ ಒಳಗಡೆನೆ ಟ್ರಂಪ್ ವಿರುದ್ಧ ಧ್ವನಿಗಳು ಹೆಚ್ಚಾಗ್ತಾ ಹೋದವು. ಸ್ವಂತ ಟ್ರಂಪ್ ಪಾರ್ಟಿ, ರಿಪಬ್ಲಿಕ್ ಪಾರ್ಟಿ ಏನಿದೆ ಅಲ್ಲಿ ಪೊಲಿಟಿಕಲ್ ಪಾರ್ಟಿ, ಅದರಲ್ಲಿನೇ ಧ್ವನಿಗಳು ಎದ್ದೊಳಕ್ಕೆ ಶುರುವಾದವು. ಟ್ರಂಪ್ ನಡವಳಿಕೆ ಸರಿ ಇಲ್ಲ ಈ ವಿಚಾರದಲ್ಲಿ, ಇರಾನ್ಗೂ ನಮಗೂ ಸಂಬಂಧನೇ ಇಲ್ಲ, ಇರಾನಿಂದ ಅಮೆರಿಕಾಗೆ ಯಾವ ಆತಂಕನೂ ಇರಲಿಲ್ಲ. ಬಟ್ ಇಸ್ರೇಲ್ನ ಖುಷಿ ಪಡಿಸೋದಕ್ಕೆ, ಇಸ್ರೇಲ್ ಮಾತು ಕೇಳಿ ಡೊನಾಲ್ಡ್ ಟ್ರಂಪ್ ಅಮೆರಿಕವನ್ನ ಯುದ್ಧಕ್ಕೆ ದೂಡಿದ್ದಾರೆ ಅಂತ ಅಲ್ಲೂ ಸಹ ಆಗ್ತಿತ್ತು. ಸೊ ಟ್ರಂಪ್ ವಾಸ್ ವೇಟಿಂಗ್, ಏನಾದ್ರೂ ಆಗ್ಲಿ ಯುದ್ಧ ವಿರಾಮ ಅಂತ ಒಂದು ಆಗ್ಬಿಡ್ಬೇಕು, ನಿಂತು ಬಿಡ್ಬೇಕು ಈ ಯುದ್ಧ ಅಷ್ಟೇ, ಏನಾದ್ರೂ ಆಗಿರ್ಲಿ, ಯಾವನಾದ್ರೂ ಬಂದು ಏನಾದ್ರೂ ಮಾಡ್ಲಿ, ಐ ಡೋಂಟ್ ಕೇರ್, ಯುದ್ಧ ವಿರಾಮ ಅಂತ. ಸೊ ಆಲ್ಮೋಸ್ಟ್ ಅದು ಆ ಹಂತಕ್ಕೆ ತಲುಪಿದ್ದಾಗ ಪಾಕಿಸ್ತಾನ ಅಂತ ಒಂದು ಭಿಕಾರಿ ದೇಶ ಇದೆಯಲ್ಲ, ಇಡೀ ಜಗತ್ತಲ್ಲಿ ಹೋಗಿ ಬೆಗ್ಗಿಂಗ್ ಬೌಲ್ ಹಿಡಿಯುವಂತ ಭಿಕಾರಿ ಪಾಕಿಸ್ತಾನ, ಅದು ನಾನು ಸ್ವಲ್ಪ ಹೀರೋ ಆಗೋದಕ್ಕೆ ಅವಕಾಶ ಸಿಕ್ಕಿಬಿಟ್ಟಿದೆ ನನಗೆ ಅಂತ ಅಂದ್ಬಿಟ್ಟು ಎಂಟ್ರಿ ಕೊಟ್ಟು ಮೊನ್ನೆ ಎಲ್ಲ ಕಳೆದ ವಾರನೂ ಸಿಕ್ಕಾಬಿಟ್ಟೆ ಪ್ರಯತ್ನ ಮಾಡ್ತು. ಆಗ ಪ್ರಯತ್ನ ಮಾಡ್ತಿದ್ದಂಥದ್ದು ಈಜಿಪ್ಟು ಮತ್ತೆ ತುರ್ಕಿ, ಪಾಕಿಸ್ತಾನ, ಈ 3 ದೇಶಗಳು ಸಹ ಪ್ರಪೋಸಲ್ಗಳನ್ನ ಅಮೆರಿಕಾಗೂ ಕೊಡ್ತಿತ್ತು, ಈ ಕಡೆ ಇರಾನ್ಗೂ ಕೊಡ್ತಿತ್ತು. ಬಟ್ ಅಮೆರಿಕ ಆಲ್ಮೋಸ್ಟ್ ಪ್ರಪೋಸಲ್ಗಳನ್ನ ಒಪ್ಕೊಳ್ತಿತ್ತು. ಯಾಕಂದ್ರೆ ನಾನು ಹೇಳದ್ನಲ್ಲ, ಅದಕ್ಕೆ ಅಂತಹ ಅನಿವಾರ್ಯ ಪರಿಸ್ಥಿತಿ ಇತ್ತು, ಏನಾದರೂ ಆಗ್ಲಿ ಯುದ್ಧ ವಿರಾಮ ಆಗ್ಬಿಡ್ಬೇಕು ಅಂತ. ಟ್ರಂಪ್ಗೆ ಈ ಯುದ್ಧದಿಂದ ಹಿಂದಕ್ಕೆ ಹೋಗ್ಬೇಕು ಅಷ್ಟೇ, ಇನ್ನೇನು ಬೇಕಾಗಿರ್ಲಿಲ್ಲ. ಬಟ್ ಇರಾನ್ ಒಪ್ತಾ ಇರ್ಲಿಲ್ಲ. ಯಾಕೆಂದ್ರೆ ಇರಾನ್ ಹೇಳ್ತಿತ್ತು
ಅಮೆರಿಕ ಕಡೆಯಿಂದ ಯಾವ ಷರತ್ತು ಬಂದ್ರೆ ನಾವು ಒಪ್ಪೋದಿಲ್ಲ. ನಮ್ಮ ಷರತ್ತುಗಳಿಗೆ ಒಪ್ಕೊಂಡ್ರೆ ಮಾತುಕತೆ. ಆ ನಂತರವೇ ಯುದ್ಧ ವಿರಾಮ. ನಮ್ದೊಂದಷ್ಟು ಪಾಯಿಂಟ್ಗಳಿದಾವೆ ಅಂತ. ಬಟ್ ಆ ಪಾಯಿಂಟ್ಗಳು, ಆ ಷರತ್ತುಗಳು ಎಷ್ಟು ಗಟ್ಟಿಯಾಗಿದ್ವು ಅಂದ್ರೆ ಅಮೆರಿಕನ ಅಮೆರಿಕ ಅದನ್ನು ಒಪ್ಕೊಂಡ್ರೆ ಆ ಷರತ್ತುಗಳನ್ನ ಅಮೆರಿಕ ಶರಣಾದಂತೆ ಆಗ್ಬಿಡುತ್ತೆ. ಅಂತಹ ಷರತ್ತುಗಳು. ಆ ಷರತ್ತುಗಳು ಏನು ಅನ್ನೋದ್ರ ಬಗ್ಗೆ ನಿನ್ನೆ ನಾನು ವಿಡಿಯೋ ಮಾಡಿದ್ದೀನಿ. ಮುಖ್ಯವಾದ 5 ಷರತ್ತುಗಳು ಏನಿದ್ವು ಅಂತ. ಆ ವಿಡಿಯೋ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಏನೆಲ್ಲ ಷರತ್ತುಗಳನ್ನ ಇರಾನ್ ಹಾಕಿತ್ತು. ಆ ಷರತ್ತುಗಳು ಅಮೆರಿಕ ಬಿಳಿ ಬಾವುಟ ಇಟ್ಕೊಂಡು ನಾವು ಶರಣಾಗಿದ್ದೀವಿ ಅಂತ ಹೇಳೋದಂಗೆ ಆಗ್ಬಿಡುತ್ತೆ. ಹಾಗಾಗಿ ಅಮೆರಿಕ ಒಪ್ತಿರ್ಲಿಲ್ಲ, ಸೀಸ್ ಫೈರ್ ಆಗ್ತಿರ್ಲಿಲ್ಲ. ಸುಮ್ಮನೆ ಸೀಸ್ ಫೈರ್ ಮಾಡ್ಕೊಳ್ಳೋಣ, ಆಮೇಲೆ ಷರತ್ತು ಹಾಕೊಳ್ಳೋಣ ಅಂದ್ರೆ ಇರಾನ್ ಒಪ್ತಿರ್ಲಿಲ್ಲ. ಇರಾನ್ ಅದಕ್ಕೆ ಸಿದ್ಧವಾಗೇ ಇಲ್ಲ. ನಾವು ಹೇಳಿದ್ದನ್ನು ಕೇಳ್ತೀವಿ ಅಂದ್ರೆ ಮಾತ್ರನೇ ಯುದ್ಧ ವಿರಾಮ ಅಂತಿತ್ತು. ಸೊ ಆ ಕಡೆ ಈಜಿಪ್ಟು, ತುರ್ಕಿನೂ ಸೈಲೆಂಟ್ ಆಗೋದು. ನಿನ್ನೆ ರಾತ್ರಿ ಎಂತಹ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಅಂದ್ರೆ ಟ್ರಂಪ್ ಕೊಟ್ಟಂತಹ ಎಲ್ಲಾ ಗಡುವು ಮುಗಿದು ಕೊನೆ 2 ಅವರ್ ಬಾಕಿ ಇತ್ತು. ಲಾಸ್ಟ್ 2 ಅವರ್ಸ್. ಆ 2 ಗಂಟೆಗಳ ನಂತರ ಅಮೆರಿಕ ತನ್ನ ಮಾನ ಉಳಿಸ್ಕೊಳ್ಬೇಕಾದ್ರೆ, ಯಾಕೆಂದ್ರೆ ಈ ಹಿಂದೆ ಗಡುವು ಕೊಟ್ಟು ಎಕ್ಸ್ಟೆಂಡ್ ಮಾಡಿ ಅಮೆರಿಕ ಮತ್ತು ಟ್ರಂಪ್ಗೆ ಸಾಕಷ್ಟು ಮಾನ ಹೋಗಿದೆ, ಮರ್ಯಾದೆ ಹೋಗಿದೆ. ಈ ಬಾರಿ ಅದೇ ರೀತಿ ಮಾಡಿದ್ರೆ ಯಾರು ಸೀರಿಯಸ್ ಆಗಿ ತಗೊಳ್ಳಲ್ಲ ಅಮೆರಿಕನ, ಡೊನಾಲ್ಡ್ ಟ್ರಂಪ್ನ ಅಂತ ಅವ್ರಿಗೆ ಭಯ ಇತ್ತು. ಸೊ ಕೊನೆ 2 ಗಂಟೆ ಇರಬೇಕಾದ್ರೆ ಪಾಕಿಸ್ತಾನನ ಬೇಡ್ಕೊಂಡಿದ್ದಾರೆ ಅಮೆರಿಕದವರು, ಏನಾದ್ರೂ ಒಂದು ಪುಷ್ ಮಾಡಿ ಅಂತ. ಆಗ ಪಾಕಿಸ್ತಾನ ಮತ್ತೆ ಇನ್ನೊಂದು ಸುತ್ತು ಹೋಗಿ ಇರಾನ್ ಬಳಿ ಮಾತಾಡಿದೆ. ಅಮೆರಿಕ ಪರಿಸ್ಥಿತಿ ಪಾಕಿಸ್ತಾನಕ್ಕೆ ಅರ್ಥ ಆಗಿದೆ. ಸೊ ಇರಾನ್ ಹತ್ರ ಹೋಗಿ ಹೇಳಿದೆ, ನೀವೊಂದಷ್ಟು ಷರತ್ತುಗಳನ್ನು ಕೊಡಿ, ಅದನ್ನು ನಾನು ಅಮೆರಿಕ ಒಪ್ಪಿಸಿ ಮಾತುಕತೆಗೆ ಒಂದು ಡೇಟ್ ಫಿಕ್ಸ್ ಮಾಡಿಬಿಟ್ಟು ಯುದ್ಧ ವಿರಾಮ ಮಾಡ್ಕೊಂಡ್ಬಿಡೋಣ ಅಂತ. ಅಮೆರಿಕ ಕಾಯ್ತಿತ್ತು. 10 ಪಾಯಿಂಟ್ಗಳ ಷರತ್ತುಗಳನ್ನ ಇರಾನ್ ಹಿಡ್ತು. ನಾನು ನಿನ್ನೆ ಹೇಳಿದ್ನಲ್ಲ 5 ಪಾಯಿಂಟ್ಗಳು, ಅದೇ ರೀತಿ ಅದಕ್ಕೆ ಸಂಬಂಧಪಟ್ಟಂತೆ 10 ಪಾಯಿಂಟ್ಗಳು. ಹುರ್ಮುಸ್ ಮೇಲೆ ನಮಗೆ ಸಂಪೂರ್ಣ ಕಂಟ್ರೋಲ್ ಇರಬೇಕು, ನಮ್ಮ ಮೇಲೆ ಇನ್ನು ಮುಂದೆ ಯಾವುದೋ ದಾಳಿಗಳಾಗಬಾರ್ದು, ಮಾತುಕತೆಯ ನಡುವೆ ದಾಳಿಗಳಾಗಬಾರ್ದು, ನಮ್ಮ ಸಾರ್ವಭೌಮತ್ವವನ್ನು ಗೌರವಿಸಬೇಕು, ಈ ರೀತಿಯ ಅಂಶಗಳನ್ನು ಒಳಗೊಂಡಂತಹ ಸುಮಾರು 10 ಷರತ್ತುಗಳನ್ನ ಇರಾನ್ ಮುಂದಿಡ್ತು. ಅಮೆರಿಕ ಓಕೆ ಮಾತಾಡ್ಬಿಡೋಣ ಅಂತ. ಯಾಕೆ ನಾನು ಹೇಳಿದ್ನಲ್ಲ, 2 ಗಂಟೆ ಸುಮ್ಮನಿದ್ದು ಬಿಟ್ರೆ ಅಮೆರಿಕ ಕೊಟ್ಟ ಗಡುವು ಮುಗಿದೋಗ್ಬಿಡುತ್ತೆ. ಈಸ್ಟರ್ನ್ ಸ್ಟ್ಯಾಂಡರ್ಡ್ ಟೈಮ್ 8 PM ಅಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ 3-4 ದಿನಗಳಿಂದ ಹೇಳ್ಕೊಂಡೇ ಬರ್ತಿದಾರಲ್ಲ. 8 ಗಂಟೆ ಈಸ್ಟರ್ನ್ ಸ್ಟ್ಯಾಂಡರ್ಡ್ ಟೈಮ್. ಆ ಟೈಮ್ಗೆ ಏನಾದರೂ ಇರಾನ್ ನಮ್ಮ ಮಾತು ಕೇಳಲಿಲ್ಲ, ಹೊರ್ಮುಜ್ ಸ್ಟ್ರೈಟ್ ಅನ್ನು ಬಿಡುಗಡೆ ಮಾಡಿಸಲಿಲ್ಲ ಅಥವಾ ಸಂಚಾರ ಮುಕ್ತ ಮಾಡಲಿಲ್ಲ ಅಂದ್ರೆ ನರಕ ತೋರಿಸ್ಬಿಡ್ತೀವಿ ಇರಾನ್ಗೆ. ಇರಾನ್ನಲ್ಲಿರುವಂತಹ ಪ್ರತಿಯೊಂದು ಪವರ್ ಪ್ಲಾಂಟ್ ಅನ್ನು ಸಹ ಒಡೆದು ಬಿಸಾಕ್ತಿವಿ, ಒಂದು ಬ್ರಿಡ್ಜು ಇಲ್ಲದಂಗೆ ಮಾಡಿಬಿಡ್ತೀವಿ, ಶಿಲಾಯುಗಕ್ಕೆ ಕಳಿಸ್ಬಿಡ್ತೀವಿ, ಅವರ ಇಡೀ ಸಿವಿಲೈಸೇಷನ್ ನಾಗರಿಕತೆಯನ್ನೇ ಇಲ್ಲದಂತೆ ಮಾಡಿಬಿಡ್ತೀವಿ. ಅದಕ್ಕೆ ನಮಗೆ 4 ಗಂಟೆಗಳು ಸಾಕು ಅಷ್ಟೇ ಅಂತ ಗುಡುಗಿದ್ದು ಹೆದರ್ಲಿ ಇರಾನ್ ಅಂತ. ಇರಾನೇ ಹೆದರ್ಲಿಲ್ಲ. 2 ಗಂಟೆ ವೆಯ್ಟ್ ಮಾಡಿದ್ರೆ ಇಷ್ಟೆಲ್ಲ ಡೈಲಾಗ್ ಹೊಡೆದ ಮೇಲೆ ಅದರಲ್ಲಿ ಏನಾದರೂ ಒಂದಷ್ಟನ್ನ ಮಾಡಲೇಬೇಕಾಗತ್ತೆ. ಅದನ್ನ ಮಾಡಿದ್ರೆ ಯುದ್ಧದಲ್ಲಿ ಇನ್ನೂ ಡೀಪ್ಗೆ ಹೋಗ್ಬೇಕಾಗತ್ತೆ. ಡೀಪ್ಗೆ ಹೋದಷ್ಟು ಇರಾನ್ ಇನ್ನೂ ಸಹ ಉಗ್ರವಾಗಿ ಹೋರಾಡುತ್ತೆ, ಅರಬ್ ರಾಷ್ಟ್ರಗಳನ್ನ ಪಕ್ಕ ಕೊಂದೇ ಬಿಸಾಕತ್ತೆ ಅಂತ ಡೊನಾಲ್ಡ್ ಟ್ರಂಪ್ಗೆ ಅಮೆರಿಕಾಗೆ ಭಯ. ಆ 2 ಗಂಟೆಗಳ ಒಳಗಡೆನೆ ಏನಾದರೂ ಒಂದು ಒಪ್ಪಂದ ಆಗ್ಬಿಡ್ಬೇಕು ಅಂತ. 2 ಗಂಟೆಗಳಿರ್ಬೇಕಾದ್ರೆ ಪಾಕಿಸ್ತಾನ ಇರಾನ್ಗೆ ಹೇಳ್ತು, ನಾನು ಒಪ್ಪಿಸ್ತೀನಿ ಅಮೆರಿಕಾಗೆ, ನೀವೇನೋ ಹೇಳಿ ನಿಮ್ದು ಕಷ್ಟ ಸುಖ ಅಂತ ಹೇಳಿದಾಗ ಇರಾನ್ 10 ಪಾಯಿಂಟ್ಗಳನ್ನು ಇಡ್ತು. ಆ 10 ಪಾಯಿಂಟ್ ತಗೊಂಡಾಗ ಅಮೆರಿಕ ಮುಂದೆ ಇಟ್ಟರು. ಅಮೆರಿಕ ಅದನ್ನು ಓದ್ತೋ ಇಲ್ವೋ ಗೊತ್ತಿಲ್ಲ, ಟ್ರಂಪ್ ಓದಿದ್ರು ಇಲ್ವೋ ಗೊತ್ತಿಲ್ಲ, ನನಗಂತೂ ಅನುಮಾನ ಪೂರ್ತಿ ಓದಿರಲ್ಲ. ಸುಮ್ಮನೆ ಹಿಂಗೆ ಅಂದ್ಬಿಟ್ಟು ಯುದ್ಧ ವಿರಾಮ, ನಾವು ರೆಡಿ ಮಾತುಕತೆ ಮಾಡೋಣ, ಈ ಎಲ್ಲ ಅಂಶಗಳ ಮೇಲೆ ಮಾತುಕತೆ ಮಾಡೋಣ ಒಪ್ಕೊಂಡ್ಬಿಟ್ರು. ಅಲ್ಲಿಗೆ 2 ಅವರ್ ಇರಬೇಕಾದ್ರೆ, ಗಡುವು ಮುಗಿಯೋದಕ್ಕೆ 2 ಗಂಟೆ ಇರಬೇಕಾದ್ರೆ ಸೀಸ್ ಫೈರ್. ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಎಷ್ಟು ನಿರಾಳ ಅಂದ್ರೆ 40 ದಿನಗಳ ನಂತರ ಇವತ್ತು ನೆಮ್ಮದಿಯಾಗಿ ನಿದ್ದೆ ಮಾಡಬಹುದು ಅನ್ನುವಷ್ಟು ಸಂತೋಷ ಟ್ರಂಪ್ಗೆ. ಅಷ್ಟು ಸಂತೋಷ. ಯಾಕಂದ್ರೆ ಇರಾನ್ ಆ ರೀತಿಯ ಪ್ರತಿಕ್ರಿಯೆ ಕೊಡುತ್ತೆ, ಪ್ರತಿರೋಧ ಒಡ್ಡುತ್ತೆ, ಪ್ರತಿದಾಳಿ ನಡೆಸುತ್ತೆ ಅಂತ ಯಾರು ಅನ್ಕೊಂಡಿರ್ಲಿಲ್ಲ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪೇ ಓಪನ್ ಆಗಿ ಹೇಳಿದ್ರು, ಮೆಚ್ಕೊಂಡೆ ಕಣ್ರಿ ಇರಾನ್ ಪವರ್ನ ಮೆಚ್ಕೊಂಡೆ, ಧ್ವಂಸ ಮಾಡಿ ಬಿಸಾಕ್ತವ್ರೆ, ಅಷ್ಟು ಇದೆ ಅವ್ರ ಹತ್ರ ಶಕ್ತಿ ಅಂತ ನನಗೆ ಗೊತ್ತಿರ್ಲಿಲ್ಲ ಅಂತ ಸ್ವತಃ ಟ್ರಂಪ್ ಬಾಯಲ್ಲಿ ಹೇಳಿಸ್ತಂತಹದ್ದು ಇರಾನ್ನ ಗೌರವ. ಸೊ ಅಲ್ಲಿಗೆ ಮಾತುಕತೆಗೆ ಒಪ್ಕೊಂಡ್ಬಿಡೋಣ ಅಂತ. ಸೊ ಈಗ ಪಾಕಿಸ್ತಾನ ಫಿಕ್ಸ್ ಮಾಡಿದೆ, ಏಪ್ರಿಲ್ 10ನೇ ತಾರೀಕಿನಿಂದ ಶಾಂತಿ ಮಾತುಕತೆಗಳು. ಸೊ ಇಮ್ಮಿಡಿಯೇಟ್ ಆಗಿ ಸೀಸ್ ಫೈರ್ ಈಗಲಿಂದಲೇ. ಶಾಂತಿ ಮಾತುಕತೆ ಸಂದರ್ಭದಲ್ಲಿ ಇರಾನ್ ಇಟ್ಟಿರುವ 10 ಅಂಶಗಳ ಬಗ್ಗೆ ಚರ್ಚೆ ಮಾಡೋದಕ್ಕೆ ಅಮೆರಿಕ ಒಪ್ಕೊಳ್ತು. ಸೊ ಅಲ್ಲಿಗೆ ಮಂಡಿ ಇವ್ರದಂಗೂ ಆಯ್ತು,
ಅದನ್ನ ಒಪ್ಕೊಂಡಿದ್ದಕ್ಕೇನೆ ಇರಾನ್ ಭಿಕ್ಷೆ ಕೊಟ್ಟಂಗಾಯ್ತು. ಯುದ್ಧ ವಿರಾಮ, ನನ್ನ ಮಾತನ್ನು ಒಪ್ಪಿದ್ಯಾ, ತಗೋ ನಿನಗೆ ಭಿಕ್ಷೆ, 2 ವಾರ ನಾವು ಯುದ್ಧ ಮಾಡಲ್ಲ, ನಿಮ್ಮ ಮೇಲೆ ಅಟ್ಯಾಕ್ ಮಾಡಲ್ಲ ಅಂತ. ಹಾಗಾಯ್ತು. ಹಾಗೂ ಹೀಗೂ ಏಪ್ರಿಲ್ 10ನೇ ತಾರೀಕು ಪಾಕಿಸ್ತಾನದ ಕರಾಚಿಯಲ್ಲಿ ಶಾಂತಿ ಮಾತುಕತೆಗಳು ನಡೀತವೆ. ಅಲ್ಲಿ ಒಂದು ಒಪ್ಪಂದಕ್ಕೆ ಬರಬೇಕು. ಆ ನಂತರ ಪರ್ಮನೆಂಟ್ ಆದಂತಹ ಒಂದು ಸೀಸ್ಫೈರ್ಗೆ ಮುಂದಾಗಬಹುದು ಅಂತ ಹೇಳಲಾಗ್ತಿದೆ. ಇದರ ನಡುವೆ ಈ ಇಸ್ರೇಲ್ ಅನ್ನುವಂತಹ ಕುತಂತ್ರಿ ಉಗ್ರವಾದಿ ಮನಸ್ಥಿತಿಯ ದೇಶ ಒಂದೈತಲ್ಲ, ಅದು ಸುಮ್ಮನೆ ಇರಲ್ವಲ್ಲ. ಅದು ಮೊದಲಿಗೆ ಖ್ಯಾತೆ ತೆಗೆದಿದ್ದೇನು ಅಂದ್ರೆ, ಈ ಯುದ್ಧ ವಿರಾಮ ಇರಾನ್ಗೆ ಸಂಬಂಧಪಟ್ಟಿದ್ದು ಮಾತ್ರ, ಲೆಬನಾನ್ಗೆ ಸಂಬಂಧ ಪಡೋದಿಲ್ಲ. ನಾವು ಲೆಬನಾನ್ ಮೇಲೆ ಹಿಜ್ಬುಲ್ಲಾ ಇದಾರಲ್ಲ, ಅವ್ರ ಮೇಲೆ ದಾಳಿ ನಡೆಸ್ತಾ ಇದೀವಲ್ಲ, ಅದನ್ನ ಕಂಟಿನ್ಯೂ ಮಾಡ್ತೀವಿ, ಅದಕ್ಕೆ ಸೀಸ್ ಫೈರ್ ಇಲ್ಲ ಅಂತ ಇಸ್ರೇಲ್ ಹೇಳುತ್ತೆ. ಅದಾದ ಕೆಲವೇ ಗಂಟೆಗಳಲ್ಲಿ ಇರಾನ್ ರಿಫೈನರಿಗಳ ಮೇಲೆ ಅಟ್ಯಾಕ್ ಆಯಿತು. ಈಗ ಇರಾನ್ ವಾಪಸ್ಸು ಬಹರೇನು ಮತ್ತು UAE ಮೇಲೆ ಟಾರ್ಗೆಟ್ ಮಾಡಿ ಮಿಸೈಲ್ಗಳನ್ನು ಹಾಕಿದೆ. ಸೊ ಈ ನೆತನ್ಯಾಹು ಮತ್ತು ಇಸ್ರೇಲ್ ಇದೆಯಲ್ಲ, ಅದಕ್ಕಿಂತ ಕೊಂತ್ರಿ ಬುದ್ಧಿಯ ಈ ವಸ್ತುನು, ಪ್ರಾಣಿನೂ, ಜೀವಿನೂ ಎಲ್ಲೂ ಸಿಗಲ್ಲ ನಿಮ್ಗೆ. ಟ್ರಂಪ್ಗಳು ಪುಕ ಅಂತಿದೆ, ಎಲ್ಲಿ ಸೀಸ್ ಫೈರ್ ಮುರಿದೋದ್ರೆ ಮತ್ತೆ ನಾವು ಯುದ್ಧಕ್ಕೆ ಬರ್ಬೇಕಾಗತ್ತೆ ಅಂತ. ಆದರೆ ಈ ನೆತನ್ಯಾಹು ಅನ್ನುವವನು ಮತ್ತು ಇಸ್ರೇಲ್ ಅನ್ನುವುದು ಅಕ್ರಮ ದೇಶ. ಅದು ಈ ರೀತಿ ಕುತಂತ್ರ ಮಾಡಿ ಮತ್ತೆ ಇರಾನ್ ಮೇಲೆ ದಾಳಿ ಮಾಡಿದೆ. ಇರಾನ್ ಆ ಕಡೆಗೆ ಅರಬ್ ರಾಷ್ಟ್ರಗಳ ಮೇಲೆ ದಾಳಿ ನಡೆಸ್ಕೊಂಡಿದೆ. ಬಟ್ ಸಣ್ಣ ಪುಟ್ಟ ದಾಳಿಗಳು ಆಗ್ತಿದ್ದಾವೆ, ದೊಡ್ಡ ಮಟ್ಟದಲ್ಲಿ ಇಲ್ಲ. ಮೇ ಬಿ ಇವತ್ತು ರಾತ್ರಿ ಅಥವಾ ನಾಳೆಗೆ ಅದೊಂದು ಸಮಾಧಾನಕ್ಕೆ ಬಂದು ಬಿಡಬಹುದು ಅನ್ಸುತ್ತೆ. ಸೊ ಈ ರೀತಿಯಾಗಿ ಗೋಧಿಯ ಮಾಧ್ಯಮಗಳು ಹೇಳುವ ರೀತಿಯಲ್ಲಿ ಯುದ್ಧ ವಿರಾಮ ಆಯಿತು ಅಷ್ಟೇ. ಪಾಕಿಸ್ತಾನ ಏನೋ ಮಧ್ಯಸ್ಥಿಕೆಯಂತೆ ಅಲ್ಲ, ಯುದ್ಧ ವಿರಾಮಕ್ಕಾಗಿ ಅಮೆರಿಕ ಕಾಯ್ತಾ ಇತ್ತು, ಬೇಡ್ಕೊಳ್ತಾ ಇತ್ತು, ಮಂಡಿಯೂರಿ ಯುದ್ಧ ವಿರಾಮವನ್ನ ಪಡ್ಕೊಂಡಿದೆ. ಅದು ಪಾಕಿಸ್ತಾನದ ಬಳಿ ಹೋಗಿ ಗೋಗರ್ದಿದೆ, ನೀವೇನಾದ್ರೂ ಮಾಡಿ ಪ್ಲೀಸ್ 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 ಅಂತ. ಅದೇ ರೀತಿ ಇರಾನ್ ಸಹ 10 ಪಾಯಿಂಟ್ಗಳನ್ನ ಷರತ್ತುಗಳ ರೂಪದಲ್ಲಿ ಮುಂದಿಡುವ ಮೂಲಕ ಇದ್ರ ಬಗ್ಗೆ ಚರ್ಚೆ ಆಗಬೇಕು ಶಾಂತಿ ಮಾತುಕತೆ ಸಮಯದಲ್ಲಿ ಅಂತ ಒಪ್ಪಿಸುವ ಮೂಲಕ ಇರಾನ್ ಅಮೆರಿಕಾಗೆ ಯುದ್ಧ ವಿರಾಮದ ಭಿಕ್ಷೆಯನ್ನ ಕೊಟ್ಟಿದೆ. ಸೊ ಮಾತುಕತೆ ಏನಾಗುತ್ತೆ, ಏಪ್ರಿಲ್ 10ನೇ ತಾರೀಕಿಂದ ಶುರು ಆದ್ಮೇಲೆ ನೋಡ್ಬೇಕು ಏನೇನಾಗತ್ತೆ ಅಂತ. ಮೇ ಬಿ ದೇ ವಿಲ್ ಕಮ್ ಟು ಎ ಕನ್ಕ್ಲೂಷನ್, ಬಟ್ ಗೊತ್ತಿಲ್ಲ. ಅಮೆರಿಕ, ಟ್ರಂಪ್, ಅದೇ ರೀತಿ ಒಂದು ರೀತಿ ಮೊಂಡುತನಕ್ಕೆ ಬಿದ್ದಿರುವಂತಹ ಇರಾನ್ ಮೊಂಡುತನಕ್ಕೆ ಬೀಳದೆ ಬೇರೆ ದಾರಿ ಇರಲಿಲ್ಲ ಅದಕ್ಕೆ. ಸೊ ಅವ್ರ ನಡುವೆ ಯಾವಾಗ ಮಾತುಕತೆ ಮುರಿಯುತ್ತೋ ಅಥವಾ ಸಂಪೂರ್ಣ ಆಗುತ್ತೋ, ಒಳ್ಳೇದಾಗುತ್ತೆ ಕೆಟ್ಟದಾಗುತ್ತೆ ಹೇಳಕ್ ಬರಲ್ಲ. ಅದು ಆದಂಗೆ ನಿಮ್ಗೆ ತಿಳಿಸುವಂತಹ ಪ್ರಯತ್ನವನ್ನು ಖಂಡಿತ ಮಾಡ್ತಾನೆ ಇರ್ತೀನಿ ಅಷ್ಟೇ. ಸೊ ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು.